ಅಂದ್ರೆ ಇನ್ನೂ 3 ದಿನ ಇದೆ. ಹ್ಮ್ ಇನ್ನೂ 3 ದಿನ ಇದೆಯಲ್ಲ. 3 ದಿನ ಕಡಿಮೆ ಆದಾಗ ಹ್ಞೂ ಹ್ಮ್ ಹ್ಞೂ ಇದಕ್ಕೇನಾದ್ರೂ ಸಡನ್ ಕೇಳಿಸ್ಬೇಕು. ಹಾಂ ಏನಾಗ್ಯದ ಹ್ಮ್ ಏನಾಗ್ಯದ? ನನ್ನ ಫೋನ್ ಕೆಟ್ಟದಂದೆ ಸರಿ ಕೇಳಿಸೋದೇ ಇಲ್ಲ. ಏನಾಗ್ಯದ? ಸಡನ್ ಆಗಿ ಸೌಂಡ್ ಕಡಿಮೆ ಆಗ್ಬಿಡ್ತದೆ ನಾನು. ಹ್ಞೂ ಏನಾಗ್ಯದ? ಏನಾಗಿದೆ ಅಂತ ಹ್ಞೂ ಊರಿಗೆ ಹೋಗಿ ಬಂದ ನಂತರ ನನ್ನ ಫೋನ್ ನೆಟ್ಟಿಗಿರಲ್ಲ. ಏನಾಗುತ್ತೆ ಊರಿಗೆ ಬಂದ್ರೆ? ಆದ್ರೆ ಹಳೆ ಫೋನ್ ಆದ ಓಸ್ ಹುಡುಗರು ತಗದ್ ನಮ್ಮ ಮನೆಯಾಗ ಇಟ್ಟರೆ ಸಾಕ ಕಾಯ್ತಿರ್ತಾರ ನೋಡವ್ರು. ಮೊಬೈಲ್ ತೊಗೊಂಡ್ಬಿಡ್ತಾರ. ತಗೊಂಡ್ ಗಪ್ಪ ಹೋಗಿ ಮನೆಯಿಂದ ಕುಂದಿರ್ತಾರ, ಇಲ್ಲ ಹೊಸ ಮನೆಗೆ ಹೋಗಿ ಕುಂದಿರ್ತಾರ. ಅವ ಯೂಸ್ ಮಾಡಿ ಹಂಗಾಗ್ಬಿಟ್ಟು ಎಲ್ಲರ ಕೈ ಹಿಡಿಸಿ ಏನ್ ಮಾಡ್ಯಾರ ಮನಿ ಸೌಂಡೇ ನಿಂದು ತನ್ನಿಚ್ಚಿಲ್ ತಾನೇ ಕಡಿಮೆ ಆತು. ಮೊನ್ನೆ ಒಂದು 2 ದಿನ ಯಾರಿಗೆ ಬೇಕಾದ್ರೆ ತನ್ನಿಚ್ಚಿಲ್ ತಾನೇ ವರ್ಕ್ ಆಗ್ತದೆ ಫೋನ್. ಈಗ ಅದ ಹೋಗ್ಯದ, ಈಗ ಸೌಂಡ್ ಕಡಿಮೆ ಆಗ್ತದೆ. ಎಷ್ಟು ವರ್ಷ ಆಯ್ತು ಮೊಬೈಲ್ ತೊಗೊಂಡು? ಭಾಳ ದಿನ ಆಯ್ತು. ಅವನ ಬೆಲೆ 5 ವರ್ಷನ ಅದ ಅವನ ಬೆಲೆ. ನೀ ತಗೊಂಡು? ನಾವೆಲ್ಲಿ ಬಂದೆ 2-3 ವರ್ಷ ಆಯ್ತು. ಮತ್ತೆ 8 ವರ್ಷ ಫೋನಾ? ಎಲ್ಲ ಹೋಗಿಬಿಟ್ಟದ ಅದರಲ್ಲಿ ಏನದ? ಎಲ್ಲ ಹೋಗಿಬಿಟ್ಟದ ಹಂಗಾದ್ರೆ ಅದರಲ್ಲಿ ಏನದ? ಇನ್ನೊಂದು 4-5 ತಿಂಗಳಾದ್ರೆ 3 ವರ್ಷ ಆತದ ನನ್ನ ಬೆಲೆ ಬಂದು. 2.5 ವರ್ಷ ಆಯ್ತು ನಿನ್ನ ಬಳಿ ಬಂದ ಫೋನ್. ಯುಗಾದಿ ಬಂದ್ರೆ 3 ವರ್ಷ ಆಗ್ತದೆ. 3 ವರ್ಷ ಆಗತ್ತಾ? ಅಂದ್ರೆ ಇನ್ನೂ ಇದೆಲ್ಲ, ಇನ್ನೂ 4 ತಿಂಗಳು. ಬೇರೆ ತಗೋಬೇಕು. ರೊಕ್ಕ ಬೇಕಲ್ಲ. ಇಬ್ರು ದುಡಿತೀರ ಬೆಂಗಳೂರಲ್ಲಿ? ಇಬ್ಬರು ದುಡಿದ್ರೆ ರೊಕ್ಕ ಬೇಕಲ್ಲ ಕಟ್ಟಕ್ಕ. ಬರೀ ಸಾಲ ಕಟ್ಟಿದ್ರೆ ಸಾಯಕತ್ತಿ. ಬಂದಲ್ಲಿದ್ದು ಬರೀ ಚೀಟಿ ಕಟ್ಟೋದು, ಅವ್ರಿಗೆ ಸಾಲ ಕಟ್ಟೋದು, ಇವ್ರಿಗೆ ಸಾಲ ಕಟ್ಟೋದು. ಚೀಟಿ ದುಡ್ಡು ಬರುತ್ತಲ್ಲ? ಚೀಟಿ ದುಡ್ಡು ಒಯ್ದು ಮನೆಗೆ ಹಾಕಿಂದ. ಇನ್ನೂ ಎಷ್ಟಿದಾವೆ ಚೀಟಿ? ಅವಾಗೆ ಎದ್ದಿತ್ತ ಚೀಟಿ. ಊರಾಗಿರಾಗ ಚೀಟಿ ಅದಾವ. ಅವೇ ಚೀಟಿ ರೊಕ್ಕನೇ 2 ಸಲ ಒಳ್ಳೆ ಅವೇ ರೊಕ್ಕನೇ ಕಟ್ಟಿನಿ ಚೀಟಿಗೆ. ಒಂದಿವ್ಸ ಮನೆಗೆ ಹಾಕಿನಿ. ಈಗ ನಾಡ್ದು ಕೈಲಿದ್ದು ಕಟ್ಬೇಕದು. ಇನ್ನೂ ಎಷ್ಟದಾವ ಅಂತ ಕೇಳಿದೆ. ಇನ್ನು 4 ಏನದ.